ಸ್ನೇಹಿತರೆ, ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಎಲ್ಲ ಮಕ್ಕಳಿಗೆ ದೊರೆಯಬೇಕು ಅಂತಕ್ಕಂಥ ಒಂದು ವಿಡಿಯೋವನ್ನು ನಾನು ಮಾಡಿದೆ. ಅದು ಮಕ್ಕಳು ಮಕ್ಕಳು ಪಾಪ ಮಕ್ಕಳೇ, ಮಕ್ಕಳು ದೇವರಿಗೆ ಸಮಾನ. ಈಗ ತಂದೆ ತಾಯಿ ಅವೇರ್ನೆಸ್ ಇರೋರು ಮಾಡಿಸ್ತಾರೆ. ಅದು ಒಂದು ಕಡೆ ಶಾಲೆಯಲ್ಲಿ ಆಗಬೇಕು, ಅದ್ರ ಬಗ್ಗೆ ಮಾತಾಡಿದ್ವಿ. ಇಂಟರ್ನೆಟ್ನವ್ರಿಗೂ ಜವಾಬ್ದಾರಿ ಶಾಲೆಯವರು ವಹಿಸಿದರೆ ಮಾಡ್ಬೋದು, ಯಾಕಂದರೆ ಶಾಲೆ ಅಂತಕ್ಕಂಥ ಒಂದು ಸಂಸ್ಥೆ ಮಾಡ್ಬೋದು. ಇನ್ನು ಶಿಕ್ಷಣ ಪ್ರೇಮಿಗಳು, ದಾನಿಗಳು, ಸಾಹುಕಾರರು ಅವರು ಮಾಡಬೇಕಾದಂಥದ್ದು ಮತ್ತು ಸರ್ಕಾರ ಮಾಡಬೇಕಂತ ವಿಚಾರ ಮಾಡಿದ್ವಿ. ಈಗ ಇನ್ನೊಂದು, ಈಗ ಮಳೆ ನಮ್ಮಲ್ಲಿ ಹೆಚ್ಚಾಗಿದೆ. ಆ ಮಳೆಯಿಂದ ಕೂಡ ಹಲವಾರು ರೀತಿ ಬೆಳೆ ಹಾನಿ ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ರೈತ ಸಂಘಟನೆಗಳು, ಅವರೆಲ್ಲ ಬರ ಘೋಷಣೆ ಮಾಡಿ ಎಲ್ಲರಿಗೂ ಏನಪ್ಪ ಅಂದ್ರೆ ಒಂದು ಎಕರೆಗೆ ಇಂಥ ಬೆಳೆಗೆ ಇಂತಿಷ್ಟು ಅಂತ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ನ್ಯಾಯವಾದದ್ದು, ಅದು ಆಗಲೇಬೇಕಾದ ಕೆಲಸ. ಆದರೆ ಈಗ ನಾವು ಈ ಮಕ್ಕಳ ಒಂದು ಸ್ಕಾಲರ್ಶಿಪ್, ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಎಲ್ಲರಿಗೂ ತಲುಪಿಸಲಿಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ಅಂತ ನಮ್ಮಲ್ಲಿದೆ. ABVP, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು, SFI ಅಂತ ಒಂದು ಸಂಘಟನೆ ಇದೆ. ಸುಮಾರು ಲೆಫ್ಟ್ ವಿಂಗ್, ರೈಟ್ ವಿಂಗ್ ಎಲ್ಲದರಲ್ಲೂ ವಿದ್ಯಾರ್ಥಿ ಸಂಘಟನೆ ಇದೆ. ಆಮೇಲೆ ನ್ಯೂಟ್ರಲ್ ಆಗಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿ ಸಂಘಟನೆ ಇದೆ. ಇದೆಲ್ಲ ಬಿಟ್ಟು ಶಿಕ್ಷಣಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಯಾರು ಇದ್ದರೆ ಇದ್ರ ಬಗ್ಗೆ ಪ್ರಯತ್ನ ಮಾಡೋಣ. ಅದಲ್ಲದೆ ನಮ್ಮ ಎಲ್ಲ 224 ಶಾಸಕರು, ನಮ್ಮ ರಾಜ್ಯದ ಎಲ್ಲ ಏನು ಮತಕ್ಷೇತ್ರದ 224 ಶಾಸಕರು, ಪಾಪ ತಾವೇನು ಕೈಯಿಂದ ಮಾನ್ಯ ಶಾಸಕರು ಕೊಡಬೇಕಾಗಿಲ್ಲ. ತಮ್ಮ ತಾಲೂಕಿನಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಹಿಂದೆ ನಮ್ಮ ಚಿತ್ತಾಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಅವರು ಇಂಥ ಯೋಜನೆಗಳು ಬಂದಾಗ ಈ ಯೋಜನೆಗಳ ಜನಜಾಗೃತಿ ಸಭೆಗಳನ್ನು ಅವ್ರು ಮಾಡ್ತಾಯಿದ್ರು. ಆಂಧ್ರ ಪ್ರದೇಶದಲ್ಲಿ YSR ಅಂಥೇಳಿ ಒಬ್ಬರು ಮುಖ್ಯಮಂತ್ರಿ ಇದ್ದರು. ಅವರು ಈಗ ತೀರ್ಕೊಂಡಿದ್ದಾರೆ. ಅವರು ಕೂಡ ಪ್ರತಿ ಊರಿಗೆ ಹೋಗಿ ಪ್ರತಿ ಯೋಜನೆ ಆ ಬಡವರಿಗೆ ಮುಟ್ಟಿದೆ ಇಲ್ಲ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅದೇನೋ ಕಟ್ಟ ಅಂತ ಒಂದು ಮೀಟಿಂಗ್ ಮಾಡ್ತಾಯಿದ್ರು. ಅವರೆಲ್ಲ ಜನರು ಅಲ್ಲಿ ತಂದು ತಮ್ಮ ದಾಖಲಾತಿಗಳನ್ನು ಕೊಡೋದು, ಅಲ್ಲಿ ಅಧಿಕಾರಿಗಳನ್ನು ಕರೆದು ಅಲ್ಲೇ ಒಂದು ಪರಿಹಾರವನ್ನು ಮಾಡ್ತಾಯಿದ್ರು. ಸೊ ಅದಾಯಿತು. ಈಗ ನಮ್ಮ ಶಾಸಕರು ಈ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಈ ಸ್ಕಾಲರ್ಶಿಪ್ ಏನಿದೆ ತಾವೇನು ಕೊಡಿಸ್ಬೇಕಾಗಿಲ್ಲ, ಅದು ಸರ್ಕಾರ ಕೊಡ್ತದೆ. ಆದರೆ ಅಪ್ಲಿಕೇಶನ್ಸ್ ಕರೆಕ್ಟಾಗಿ ಹಾಕಿಸ್ಬೇಕು. ಅಪ್ಲಿಕೇಶನ್ಸು ಕರೆಕ್ಟಾಗಿ ಹಾಕಿಸಿದರೆ ನಂತರದ್ದು ಏನಿದೆ ಸರ್ಕಾರದಲ್ಲಿ ದುಡ್ಡಿಂದು ಕೊರತೆಗಿರ್ತೆ ಇದ್ದರೆ ಹೇಳಿ ತಾವು ಮಾನ್ಯ ಸರ್ಕಾರದ ಮೇಲೆ ಸ್ವಲ್ಪ ಒತ್ತಡ ತಂದು, ಇಲ್ಲ ಮಕ್ಕಳ ಕೆಲಸ ಇದು, ನೀವು ದಯವಿಟ್ಟು ಸ್ಕಾಲರ್ಶಿಪ್ಪು ಮಾಡಿ ಅಂತ ತಾವು ಮೇಲೆ ಸರ್ಕಾರಕ್ಕೆ ಹೇಳಿದರೆ ಸ್ವಲ್ಪ ದುಡ್ಡು ಕೊರತೆ ಇದ್ದರೂ ಹೊಂದಾಣಿಕೆ ಮಾಡಿ ಸರ್ಕಾರ ಕೊಡ್ತದೆ. ಆದರೆ ಅರ್ಜಿಗಳನ್ನು ಹಾಕಿಸ್ಬೇಕು. ಅದಕ್ಕೂ ತಾವು ತಮ್ಮ ಕೆಳ ಹಂತದ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ನಾಯಕರುಗಳು, ಲೀಡರ್ಗಳಿಗೆ ಒಂದು ಸೂಚನೆ ಕೊಟ್ಟು ತಾವು ಇದನ್ನು ಒಂದು ಉಸ್ತುವಾರಿ, ಒಂದು ಇನ್ಚಾರ್ಜ್ ತೊಗೊಂಡು ತಮ್ಮ ತಾಲೂಕಿನ ಶಾಸಕರು ತಮ್ಮ ತಾಲೂಕಲ್ಲೇ ಒಂದು ಈ ಅರ್ಜಿ ಕರೆಕ್ಟಾಗಿ SSP ಅರ್ಜಿಗಳನ್ನು ಹಾಕಿಸ್ತಕ್ಕಂಥದ್ದು. ಅದಕ್ಕೆ ತಾವೇನು ವೆಚ್ಚ ಮಾಡಬೇಕಾಗಿಲ್ಲ, ಅವ್ರ ಪೇರೆಂಟ್ಸ್ ಮಾಡ್ತಾರೆ. ತಾವು ಆಸಕ್ತಿ ಇದ್ದರೆ, ಯಾರು ಭಾಳ ಬಡವರಿದ್ದರೆ ತಾವು ಮಾಡ್ಬೋದು. ತಮ್ಮ ಹತ್ರ ಅನುದಾನ, ಶಾಸಕರ ಅನುದಾನ ಕೂಡ ಇರ್ತದೆ. ಮತ್ತು ಬಹುಶಃ ಮತ್ತೊಂದು ಸರಿ ಜನರಿಗೆ ತಾವು ಹೋಗಿ ಸಂಪರ್ಕಕ್ಕೆ ಬಂದು ಅಲ್ಲಿರೋ ಸಮಸ್ಯೆಗಳು ನೋಡ್ದಂಗೆ ಆಗ್ತದೆ. ಮುಖ್ಯವಾಗಿ ಓದೋ ಮಕ್ಕಳಿಗೆ ತಾವು ಸಹಾಯ ಮಾಡ್ದಂಗೆ ಆಗ್ತದೆ. ಮಾನ್ಯ ಶಾಸಕರು 224 ಕ್ಷೇತ್ರ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ವಹಿಸ್ಬೇಕು. ತಾವು ಸಾಧ್ಯ ಆದರೆ ಓಡಾಡಿ ಕೆಲಸವನ್ನು ಮಾಡಬೇಕಿಲ್ಲ ಅಂದರೆ ತಮ್ಮ ಕೆಳಹಂತದ ನಾಯಕರು ಎಲ್ಲ ಇರ್ತಾರೆ, ಅವರಿಗೆ ತಿಳಿಸಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫೈಲ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಮತ್ತು ಈ 10 ದಿವಸದಲ್ಲಿ ಉಳಿದ ಎಲ್ಲ ಮಕ್ಕಳಿಗೂ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಇನ್ನೊಂದು ತಿಂಗಳು ಟೈಮನ್ನು ತಾವು ಎಕ್ಸ್ಟೆಂಡ್ ಮಾಡಿಸಿ ಈ ಕೆಲಸವನ್ನು ತಾವು ಮಾಡ್ತೀರಿ ಅಥವಾ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಗಮನವನ್ನು ಹರಿಸಿ
ಅಲ್ಲಿ ಅರ್ಜಿಗಳನ್ನು ಸರಿಯಾಗಿ ಹಾಕ್ತಕ್ಕಂಥದ್ದು ಏನಪ್ಪ ತ್ವರಿತಗತಿಯಲ್ಲಿ ದಾಖಲಾತಿಗಳನ್ನು ಸಂಬಂಧಪಟ್ಟ ಬ್ಯಾಂಕ್ನವರಾಗಲಿ, ತಹಶೀಲ್ ಆಫೀಸ್ನವರಾಗಲಿ, ಶಾಲೆಯವರಾಗಲಿ ಕೊಡಲಿಕ್ಕೆ ಒಂದು ವಿಶೇಷ ಕೌಂಟ್ರು ಅಥವಾ ವಿಶೇಷವಾಗಿ ಒಂದು ಸಿಬ್ಬಂದಿಯನ್ನು ನೇಮಿಸಿ ಈ ಕೆಲಸನ ತ್ವರಿತಗತಿಯಲ್ಲಿ ಆಗುವಂಗೆ ಮಾಡಿ ಎಲ್ಲ ಮಕ್ಕಳದ್ದು ಅರ್ಜಿಗಳನ್ನು ಕರೆಕ್ಟಾಗಿ ರೀಚ್ ಆಗೋಂಗೆ ಮಾಡಿ ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ ಬರುವಂಗೆ ಒಂದು ಕ್ರಮವನ್ನು ಮಾನ್ಯ ಶಾಸಕರು, ವಿದ್ಯಾರ್ಥಿ ಸಂಘಟನೆಗಳು ತಾವು ತೊಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ. ಅದಕ್ಕೆ ಸ್ವಲ್ಪ ಸಮಯನೂ ಇನ್ನೊಂದು ತಿಂಗಳು ಬೇಕಾಗ್ಬೋದು. ಇನ್ನೊಂದು ತಿಂಗಳ ಸಮಯನೂ ಕೂಡ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡಿ ನಮಸ್ಕಾರ, ತಮ್ಮಲ್ಲಿ ಒಂದು ಮನವಿ ಮಾಡಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಮಕ್ಕಳಿಗೆ ಸಹಾಯ ಮಾಡೋಣ. ನಮಸ್ಕಾರ.